ಬಂಡಾಯವನ್ನ ಬದಿಗಿಟ್ಟು ಸಮರ್ಥಗೆ ಪೈಲ್ವಾನ್ ಸಾಥ್ ಕೊಡೋದಕ್ಕೆ ಮುಂದಾಗಿದ್ದಾರಾ? ದಾವಣಗೆರೆ ದಕ್ಷಿಣ ಅಖಾಡದಿಂದ ಪೈಲ್ವಾನ್ ಔಟ್ ಆಗಿರುವಂತದ್ದು. ಇನ್ನು ನಿರ್ಧಾರ ಬದಲಾಯಿಸುವಂತ ಮಾತೆ ಇಲ್ಲ ಅಂತ ಪೈಲ್ವಾನ್ ಸಾದಿಕ್ ಅವರು ಹೇಳಿರ್ತಾರೆ. ಒಂದ್ ಕಡೆ ಶಾಮನೂರು ಶಿಷ್ಯ ಸಾದಿಕ್ ಮನವೊಲಿಸುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಇದೀಗ ಅಧಿಕೃತವಾಗಿ ಸಮರ್ಥ ಪರ ಪ್ರಚಾರ ಮಾಡ್ತಾರೆ ಸಾದಿಕ್ ಪೈಲ್ವಾನ್ ಅವರು. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿದಂತಹ ಸಾದಿಕ್ ಪೈಲ್ವಾನ್ ಈಗ ಸಮರ್ಥಗೆ ಸಪೋರ್ಟ್ ಮಾಡೋಕೆ ಮುಂದಾಗ್ತಾ ಇರುವಂತದ್ದು. ನಿರ್ಧಾರ ಬದಲಾಯಿಸೋ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಶಾಮನೂರು ಶಿಷ್ಯ ಸಾದಿಕ್ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್ ಯಶಸ್ವಿಯಾಗಿರುವಂತದ್ದು. ಇದೀಗ ಅಧಿಕೃತವಾಗಿ ಸಮರ್ಥ ಪರ ಪ್ರಚಾರಕ್ಕಿಳಿತಾರೆ. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಕೂಡ ಸಲ್ಲಿಸಿದ್ರು. ಬಂಡಾಯವನ್ನ ಬದಿಗಿಟ್ಟು ಈಗ ಸಮರ್ಥಗೆ ಪೈಲ್ವಾನ್ ಸಾಥ್ ನೀಡೋದಕ್ಕೆ ಮುಂದಾಗಿರುವಂಥದ್ದು. ದಾವಣಗೆರೆ ದಕ್ಷಿಣ ಅಖಾಡದಿಂದ ಅವರು ಒಂದ್ ರೀತಿಯಾಗಿ ಹೊರಗೆ ಇಳಿದಿದ್ದಾರೆ. ನಿರ್ಧಾರ ಬದಲಾಯಿಸುವಂತ ಮಾತೇ ಇಲ್ಲ ಅಂತ ಹೇಳಿ ಅವರು ನಾಮಪತ್ರ ಸಲ್ಲಿಸುವಾಗ ಹೇಳಿದ್ರು. ಕಾಂಗ್ರೆಸ್ಗೆ ಉತ್ತರ ಕೊಡಬೇಕು, ಕಾಂಗ್ರೆಸ್ಗೆ ಪಾಠ ಕಲಿಸ್ಬೇಕು ಅಂತ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಎಂಟ್ರಿ ಕೊಟ್ಟಿದ್ದಂತ ಸಾದಿಕ್ ಪೈಲ್ವಾನ್ ಈಗ ಸೈಲೆಂಟ್ ಆಗ್ತಾ ಇರುವಂಥದ್ದು. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಕಾಂಗ್ರೆಸ್ ಮುಖಂಡರು ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ ಇವರ ಮನವೊಲಿಸೋದಕ್ಕೆ. ಈಗ ಕೊನೆಯದಾಗಿ ಎಂಟ್ರಿ ಕೊಟ್ಟಿದ್ದು ಸಿಎಂ ಸಿದ್ದರಾಮಯ್ಯನವರು. ಅವರ ಒಂದು ಮನವೊಲಿಕೆ ಸಕ್ಸಸ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗ ಸಾದಿಕ್ ಪೈಲ್ವಾನ್ ಅವರು ಸಮರ್ಥ ಶಾಮನೂರು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ನಾನು ಕೂಡ ಅಂತ ಮುಂದೆ ಬಂದಿರುವಂಥದ್ದು. ಯಾವಾಗ ಸಮರ್ಥ ಶಾಮನೂರ್ಗೆ ಟಿಕೆಟ್ ಅನೌನ್ಸ್ ಆಯ್ತು ಅವಾಗ್ಲಿಂದಾನೇ ಬಂಡಾಯ ಅಭ್ಯರ್ಥಿಯಾಗಿ ಎಂಟ್ರಿ ಕೊಟ್ಟು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಇವ್ರು ಅನ್ಕೊಂಡಿದ್ದು. ಅದೇ ರೀತಿಯಾಗಿ ಮುಸ್ಲಿಂ ಮುಖಂಡರು ಕೂಡ ಒಂದ್ ರೀತಿಯಾಗಿ ಸಪೋರ್ಟ್ಗೆ ನಿಂತಿದ್ದಂಥದ್ದು. ಎಸ್, ಈ ಒಂದು ನಿರ್ಧಾರ ಸರಿಯಾಗಿದೆ, ಕಾಂಗ್ರೆಸ್ಗೆ ಸರಿಯಾದ ಉತ್ತರವನ್ನ ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಸಮರ್ಥ ಶಾಮನೂರು ಗೆಲ್ಲೋದಕ್ಕೆ ನಾವು ಬಿಡಬಾರ್ದು ಅಂತ ಮುಸ್ಲಿಂ ಮುಖಂಡರು ಜೊತೆಗೆ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಿದ್ದಂಥದ್ದು ಸಮರ್ಥ ಸಾದಿಕ್ ಅವರಿಗೆ. ಸಾದಿಕ್ ಪೈಲ್ವಾನ್ ಅವರಿಗೆ ಈಗ ಸಮರ್ಥಗೆ ಸಪೋರ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರುವಂತದ್ದು ಸಾದಿಕ್ ಪೈಲ್ವಾನ್ ಅವರು. ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಯಾವಾಗ ಇವರು ನಾಮಪತ್ರವನ್ನ ಸಲ್ಲಿಸಿದ್ರೋ ಇಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಷ್ಟ ಆಗುತ್ತೆ ಅಥವಾ ಇವರ ಮನವೊಲಿಸಿದ ನಂತರದಲ್ಲಿ ಏನೇ ನಿರ್ಧಾರಗಳಿದ್ರು ತಗೊಳ್ಳೋದು ಅಂತ ಮುಂದಾಗ್ತಾ ಇದ್ದಿದ್ದಂಥದ್ದು ಕಾಂಗ್ರೆಸ್. ಈಗ ಕೊನೆಯದಾಗಿ ಹರಸಾಹಸವನ್ನ ಪಟ್ಟು ಸಾದಿಕ್ ಪೈಲ್ವಾನ್ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ.